ರಾಣಿಯ ಸ್ನಾನಗೃಹ. ಈ ಸ್ಥಳವನ್ನು ನಾವು ಚಂದ್ರಶೇಖರ ದೇವಾಲಯ, ಮಹಾನವಮಿ ದಿಬ್ಬ ಇರುವ ಸ್ಥಳದಲ್ಲಿಯೇ ಅಕ್ಕಪಕ್ಕದಲ್ಲಿಯೇ ಕಾಣಬಹುದು. ಈ ಸ್ನಾನಗೃಹದ ಬಗೆಗೆ ಈ ಫಲಕದ ಮೇಲೆ ಒಂದಷ್ಟು ಮಾಹಿತಿ ಇದೆ, ತಿಳಿದುಕೊಳ್ಳೋಣ. ರಾಣಿಯ ಸ್ನಾನಗೃಹ ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಭವ್ಯವಾದ ಚೌಕ ರಚನೆ. ಸಾಮಾನ್ಯವಾಗಿ ರಾಣಿಯ ಸ್ನಾನಗೃಹ ಎಂದು ಗುರುತಿಸಲಾಗುತ್ತಿದ್ದರೂ ಅದನ್ನು ಯಾವ ಸಂದರ್ಭದಲ್ಲಿ ಅಥವಾ ಯಾರು ಬಳಸುತ್ತಿದ್ದರು ಎಂಬುದು ತಿಳಿದಿಲ್ಲ. ಇದರ ರಚನೆಯು 15 ಮೀಟರ್ ಚದರ ಮತ್ತು 10 ಮೀಟರ್ ಆಳವಿರುವ ನೀರು ನಿಲ್ಲಿಸಬಹುದಾದ ನಡುವಣ ಪ್ರದೇಶವನ್ನು ಹೊಂದಿದ್ದು, ಅದರ ಸುತ್ತಲೂ ವರಾಂಡ ಇದೆ. ಪೂರ್ವ ದಿಕ್ಕಿನಿಂದ ಒಳಬಂದಿರುವ ತೂಬು ಸುತ್ತಲೂ ಹರಿಯುವ ನೀರಿನ ಕಾಲುವೆಯಿಂದ ಸ್ನಾನಗೃಹಕ್ಕೆ ನೀರನ್ನು ಒದಗಿಸುತ್ತದೆ. ಉತ್ತರದಲ್ಲಿರುವ ಮೆಟ್ಟಿಲುಗಳ ಸರಣಿಯು ಸ್ನಾನಗೃಹಕ್ಕೆ ದಾರಿಯನ್ನೊದಗಿಸುತ್ತದೆ. ವರಾಂಡದಲ್ಲಿ ಕಮಾನುಗಳಿರುವ 24 ಅಂಕಣಗಳಿವೆ. ಇದಕ್ಕೆ ದಕ್ಷಿಣ ದಿಕ್ಕಿನಿಂದ ಸಣ್ಣ ಪ್ರವೇಶದ್ವಾರವಿದೆ. ಉಳಿದ 3 ಬದಿಗಳಲ್ಲಿ ದ್ವಾರಗಳಿವೆ. ವರಾಂಡದ ಆಗ್ನೇಯ ಭಾಗದಲ್ಲಿರುವ ಮೆಟ್ಟಿಲುಗಳು ಚಾವಣಿಗೆ ಹೋಗಲು ನೆರವಾಗುತ್ತವೆ. ಒಳಗೆ ಪ್ರತಿ ಬದಿಯಲ್ಲಿ 2ರಂತೆ 8 ಬಾಲ್ಕನಿಗಳು ಸ್ನಾನ ಮಾಡುವ ಪ್ರದೇಶಕ್ಕೆ ಮುಖ ಮಾಡಿವೆ. ಮತ್ತೊಂದು ಬಾಲ್ಕನಿಯು ದಕ್ಷಿಣದಲ್ಲಿ ಬಾಹ್ಯ ಗೋಡೆಯಲ್ಲಿದೆ. ಈ ಬಾಲ್ಕನಿಗಳ ಹೊರ ಮತ್ತು ಒಳ ಮುಖಗಳನ್ನು ಜಾಮಿತಿಯ ತೋರಣದಂತಹ ಮತ್ತು ಹೂಬಳ್ಳಿಯ ವಿನ್ಯಾಸಗಳಿಂದ ಅಲಂಕರಿಸಲಾಗಿದೆ. ಬಾಲ್ಕನಿಗಳು ಬದಿಯ ಗೋಡೆಗಳನ್ನು ಸಂಧಿಸುವ ಮೂಲೆಗಳಲ್ಲಿ ಜಿಗಿಯುತ್ತಿರುವ ಯಾಳಿಗಳನ್ನು ಕಾಣಬಹುದು. ವರಾಂಡಾದ ಚಾವಣಿಯಲ್ಲಿ ವಿವಿಧ ಲೇಪನಗಳಿಂದ ಅಲಂಕರಿಸಲ್ಪಟ್ಟ ಗುಮ್ಮಟಗಳು ಮತ್ತು ಬಾಗುಚಾವಣಿಗಳು ಇದ್ದು, ಅವುಗಳ ಮಧ್ಯದಲ್ಲಿ ಕಮಲದ ಪದಕಗಳ ಅಲಂಕಾರವಿದೆ. ಹಿಂದೆ ಸೂರು ಇತ್ತೆಂಬುದನ್ನು ಸೂಚಿಸುವ ಕಲ್ಲಿನ ಚಾಚೋರೆಗಳನ್ನು ಹೊರತುಪಡಿಸಿದರೆ ಈ ಕಟ್ಟಡದ ಹೊರ ರಚನೆಯು ಸರಳವಾಗಿದೆ. ಗೋಡೆಯ ಮೇಲಿದ್ದ ತಡೆಗೋಡೆಯ ಅಳಿದುಳಿದ ಭಾಗವನ್ನು ಉತ್ತರ ಬದಿಯಲ್ಲಿ ಕಾಣಬಹುದು. ಒಂದೊಂದರಲ್ಲೂ ಬೇರೆ ಬೇರೆ ಥರ.